ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನಾರ್ಮಲ್ ನೀಡಲ್ ಡಿಸೈನ್ ತೋರಿಸ್ತೀನಿ, ಕುಚ್ಚು ಡಿಸೈನು. ಆ್ಯಕ್ಚುಲಿ ಪ್ರೀವಿಯಸಲ್ಲಿ ತೋರಿಸಿದ್ದೆ, ಬೀಡ್ಸ್ ಹಾಕ್ಬಿಟ್ಟು ತೋರಿಸಿದ್ದೆ. ಇದು ಮೋಸ್ಟ್ ಟ್ರೆಂಡಿಂಗ್ ಡಿಸೈನು. ಸಾರಿಗೆ ಹಾಕಿದ್ನಲ್ಲ, ಆ್ಯಕ್ಚುಲಿ 2 ಸಾರಿಗೆ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದು ನೋಡಿ, 2 ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದೇ ಸ್ಪೂಲಲ್ಲಿ ಎತ್ಕೊಳ್ಳೋದಕ್ಕಿಂತ 2 ದಾರ ಅಂದರೆ 2 ಸ್ಪೂಲಿಂದ ದಾರ ತೊಗೊಂಡ್ರೆ ನಾವು ಒಂದು ಮಾರು ಹೇಳ್ತೀವಲ್ಲ, ಕೈ ಫುಲ್ ವೈಡಾಗಿ ಓಪನ್ ಮಾಡಿ ಅಷ್ಟು ಲೆಂತು ಒಂದು ಕುಚ್ಚಿಗಾಗುತ್ತೆ. ಅಷ್ಟು ಲೆಂತ್ 2 ದಾರ ತೊಗೊಳ್ಳಿ. ಅದನ್ನು ಫೋಲ್ಡ್ ಮಾಡಿ 8 ದಾರ ಮಾಡಿಕೊಂಡು ಈ ಥರ ನೀಡಲ್ಗೆ ಹಾಕಬೇಕು. ನೀಡಲ್ಗೆ 8 ದಾರನ ನೀವು ಕೈಯಲ್ಲಿ ಒಂದು ಮಾರು ತೊಗೊಂಡು 8 ದಾರ 8 ಆಗಬೇಕು. ಅಂದರೆ 2 ಎಳೆ ತೊಗೊಂಡ್ರೆ 4 ಸತಿ ಮಾಡಿದ್ರೆ 8 ಆಗುತ್ತೆ. ಫೋಲ್ಡ್ ಮಾಡಿ 8 ಎಳೆ ದಾರ ಹಾಕಿ, ಇದು 16 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಇದೆ, 16 ಎಳೆ ಇದೆ. ಸೊ ಅಷ್ಟು ತೊಗೊಂಡ್ರೆ ಆ ಥಿಕ್ನೆಸ್ ನಿಮಗೆ ಕುಚ್ಚೋದು ಚೆನ್ನಾಗಿ ಬರುತ್ತೆ. ಇದು 1.5 ಇಂಚ್ ಗ್ಯಾಪಿಗೆ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಬೇಕಂದರೆ 1 ಇಂಚ್ಗೂ ಹಾಕ್ಬೋದು. ಒಂದು ಸ್ವಲ್ಪ ಡಿಸೈನರ್ ಕುಚ್ಚು ಟೈಪ್ ಇದೆಯಲ್ಲ, ಟೈಮ್ ತೊಗೊಳತ್ತೆ. ಹತ್ರ ಅಂದರೆ ತುಂಬ ಇದಾಗತ್ತೆ. ಸೊ ಇದು ಪ್ರಾಪರಾಗಿ ಚೆನ್ನಾಗಿ ಕರೆಕ್ಟಾಗಿದೆ ಮೆಷರ್ಮೆಂಟು. 1.5 ಇಂಚಿಗಾರು ತೊಗೋಬೋದು, ಇಲ್ಲ 1/4 ಇಂಚಷ್ಟಾದರೂ ನೀವು ಮಾಡ್ಕೋಬೋದು. ಸೊ 1.5 ಇಂಚಿಗೆ ನಾನು ತೊಗೊಂಡು ಸ್ವಲ್ಪ 1 ಇಂಚಷ್ಟು ಇಲ್ಲ 1/4 ಇಂಚಷ್ಟು ಎಮ್ಮಿಂಗಿಂದ ಮೇಲಕ್ಕೆ ನಾನು ಇದರಲ್ಲಿ ನೋಡಿ, ಪ್ರೀವಿಯಸಲ್ಲಿ ನಾನು ಕಾರ್ಡ್ ಇಟ್ಕೊಂಡಿದ್ದೆ, ಆಮೇಲೆ ಟ್ರಯಾಂಗಲ್ ಶೇಪೆಲ್ಲ ಬರ್ಕೊಂಡಿದ್ದೆ. ಇದರಲ್ಲಿ ಏನೂ ಆ ಥರ ಮಾಡ್ಕೊಂಡಿಲ್ಲ. ಹಾಕ್ತಾ ಪ್ರಾಕ್ಟೀಸ್ ಆಗಿಬಿಡುತ್ತೆ. ತುಂಬ ಈಸಿಯಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಈ ಸ್ಯಾರಿದು ತೋರಿಸಿದ್ದು. ಸೊ ಈ ಥರ ನಾಟ್ ಮಾಡ್ಕೊಂಡಿದ್ದೀನಿ ನೋಡಿ, ಅದನ್ನು ಕೆಳಗಡೆ ಬಿಟ್ಬಿಡಿ. ಕುಚ್ಚು ಏನಿದೆ ಅದಕ್ಕಿಂತ ಒಂಚೂರು ಉದ್ದ ಇರಲಿ, ಆ ನಾಟ್ ಕಟ್ಟಾಗಿ ಹೋಗ್ಬಿಡ್ಲಿ ಅದಕ್ಕೆ. ಸೊ ಈ ಥರ ಕೈಯಲ್ಲಿ ಇಂಡೆಕ್ಸ್ ಫಿಂಗರು ಮತ್ತು ಮಿಡಲ್ ಫಿಂಗರಲ್ಲಿ ತಂಬಲ್ಲಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಂದ ನೀಡಲ್ನ ಸಾರಿಗೆ ನೋಡಿ, ಫಸ್ಟ್ ಸೆಂಟ್ರ್ ಪಾಯಿಂಟ್ ಏನಿದೆ ಅದ್ರ ಪಕ್ಕದಲ್ಲಿ ಒಂಚೂರು ಕೆಳಗಡೆಗೆ ಲೆಫ್ಟಿಗೆ ತೊಗೋತಾ ಇದ್ದೀನಿ. ಸೊ ನಾವು ಟ್ರಯಾಂಗಲ್ ಶೇಪ್ ಸ್ಲ್ಯಾಂಟಿಂಗ್ ಲೈನ್ ಅಲ್ಲೇ ಬರಬೇಕು. ನಾನಿಲ್ಲಿ ಏನೂ ಬರ್ಕೊಂಡಿಲ್ಲ ಫ್ರೆಂಡ್ಸ್. ನೋಡಿ, ನಾನು ಫಿಂಗರ್ಗೆ ಸುತ್ತಕೊಂಡು ಮೇಲೆಯಿಂದ ನೀಡಲ್ನ ತೊಗೊಂಡು ಕೆಳಗಡೆಯಿಂದ ಅಂದರೆ ಹಿಂದೆಯಿಂದ ವಾಪಸ್ ನೀಡಲ್ನ ಹಾಕ್ತಾಯಿದ್ದೀನಿ. ನಮ್ಗೆ ಎಲ್ಲಿಗೆ ಬೇಕೋ ಒಂಚೂರು ಡೌನ್ಗೆ ಪಕ್ಕಕ್ಕೆ ಎರಡೂ ಸ್ವಲ್ಪ ಸ್ಲ್ಯಾಂಟ್ ಲೈನಲ್ಲಿ ಒಂದೇ ಸಮ ಬರಬೇಕು. ನೋಡಿ, ನೋಡಿಕೊಂಡು ಆ ಥರ ಒಂದು ಲೈನಲ್ಲಿ 4 ಟೈಮ್ ಈ ಥರ ಮಾಡ್ತೀನಿ ಫ್ರೆಂಡ್ಸ್. ಸೆಂಟರ್ದು ಬಿಟ್ಟು 4 ಟೈಮ್ಸ್ ಎಕ್ಸ್ಟ್ರಾ ಮಾಡ್ತೀನಿ. ಈ ಥರ ಸೆಂಟರ್ದು ಬಿಟ್ಟು 4 ಟೈಮ್ಸ್ ಎಕ್ಸ್ಟ್ರಾ ಮಾಡೋದು, ಇಲ್ಲಾಂದರೆ 5 ಟೈಮ್ಸ್ ಕೂಡ ಮಾಡ್ಕೋಬೋದು. 4 ಅಥವಾ 5 ಮಾಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ವೈಡಾಗಿ ಬರುತ್ತೆ. 4 ಟೈಮ್ಸ್ ಮಾಡಿದ್ರೆ ಇಷ್ಟು ಬರುತ್ತೆ, ಅಗಲ ಬರುತ್ತೆ. ಸೊ ನಾವಿಲ್ಲಿ 5 ಟೈಮ್ ಆದರೂ ಮಾಡ್ಕೋಬೋದು, 4 ಟೈಮ್ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇನ್ನೊಂದು ಸಾರಿಗೆ ಹಾಕಿದ್ದೀನಿ, ಅದು 5 ಟೈಮ್ಸ್ ಹಾಕಿದ್ದೀನಿ, ಇದು 4 ಟೈಮ್ಸ್ ಹಾಕಿದ್ದೀನಿ. ಆ್ಯಕ್ಚುಲಿ ಒಂಚೂರು ಕುಚ್ಚು ಸ್ವಲ್ಪ ಅಗಲ ಕಡಿಮೆ ಇರಲಿ, ಅಂದರೆ ದೊಡ್ಡ ಕುಚ್ಚು ಬೇಡ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇದನ್ನು ಒಂದನ್ನು ಕಡಿಮೆ ಮಾಡಿದ್ದೀನಿ ಅಷ್ಟೇ. ಇದು ಸಣ್ಣ ಗುದ್ದಾಗಿದೆ. ನೀವು ಇನ್ನೊಂದು ಕಲರ್ ಸ್ಯಾರಿ ನೋಡ್ಬೋದು, ಇದನ್ನು ಸ್ವಲ್ಪ ಅಗಲ ಬರುತ್ತೆ ಆ ಕುಚ್ಚು. ಇದನ್ನೆಲ್ಲ ಈ ಥರ ರೈಟ್ ಸೈಡಿಗೂ ಮಾಡಿಕೊಂಡು ಒಂದಾದ್ಮೇಲೆ ಒಂದು ಆ ಥರ ಡೌನಿಗೆ ಬರ್ತಾ ನಾವು ಎಲ್ಲ ಮಾಡಿಕೊಂಡು ನೋಡಿ, ಈ ಥರ ನಾರ್ಮಲಲ್ಲಿ ನೀಡಲಿಂದ ಪೋಣಿಸ್ಕೊಂಡು ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ನಾಟ್ಗಳು ಹಾಕ್ಕೋಬೋದು ಇದನ್ನು. ನಾನಿಲ್ಲಿ ಡೈರೆಕ್ಟ್ ಕೈಯಲ್ಲೇ ಈ ಥರ ಒಂದು 6 to 7, 8 ಟೈಮ್ಸ್ ಈ ಥರ ಸುತ್ತಬಿಟ್ಟು ನಾನು ನಾರ್ಮಲ್ ಗಂಟುಗಳು ಹಾಕ್ಕೋತೀನಿ ಫ್ರೆಂಡ್ಸ್. ನನ್ನ ಕೈಯೆಲ್ಲ ಬ್ಯಾಲೆನ್ಸ್ ಸಿಗುತ್ತೆ. ಸೊ ನೀವು ನಾರ್ಮಲ್ ನೀಡಲಿಂದ ಅಂದರೆ ಸ್ವಲ್ಪ, ನಾನು ಆ್ಯಕ್ಚುಲಿ ಒಬ್ಬೊಬ್ರಿಗೆ ಒಂದೊಂದು ಥರ ರಿಸ್ಕ್ ಇರುತ್ತೆ, ಒಬ್ಬೊಬ್ರಿಗೆ ಈಸಿ ಇರುತ್ತಲ್ವ. ಆ ಥರ ನಂಗೆ ಈ ಥರ ತುಂಬ ಈಸಿ. ಸೊ ಈ ಥರನೇ ಕಟ್ಬಿಡ್ತೀನಿ. ಅದು ಯಾರಿಗೆ ಯಾವ ಥರ ಕಂಫರ್ಟ್ ಇರುತ್ತೆ ಫ್ರೆಂಡ್ಸ್, ಆ ಥರನೇ ನೀವು ಟ್ರೈ ಮಾಡ್ಕೋಬೋದು. ಸೊ 2-3 ಸತಿ ಗಂಟು ಹಾಕ್ಬಿಟ್ಟು ಕಟ್ ಮಾಡಿ ಒಂಚೂರು ಥ್ರೆಡ್ ಬಿಟ್ಟು ಕಟ್ ಮಾಡ್ತೀನಿ ನಾನು. ಅಷ್ಟು ಕಾಣೋದು ಇಲ್ಲ ಅದು. ಸೊ ಸ್ವಲ್ಪ ಎಲ್ಲ ಸರಿ ಮಾಡಿಕೊಂಡು ಥ್ರೆಡ್ಸ್ನ ಒಂದು ಸಮ ಕಟ್ ಮಾಡಿಬಿಡೋದು. ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅದು ಎಕ್ಸ್ಪ್ಯಾಂಡ್ ಆದಂಗೆ ಇರುತ್ತೆ ಫ್ರೆಂಡ್ಸ್. ಕುಚ್ಚು ಸ್ವಲ್ಪ ವಾಟರಲ್ಲಿ ಕೈ ಡಿಪ್ ಮಾಡಿಕೊಂಡು ಒಂದು ಜಸ್ಟ್ ಈ ಥರ ಮಾಡಿ ಅದು ನೀಟಾಗಿ ಕುತ್ಕೊಂಡುತ್ತೆ. ಆಮೇಲೆ ಡ್ರೈ ಆದಮೇಲೆ ಫೋಲ್ಡ್ ಮಾಡ್ಬೋದು. ಸೊ ಜಸ್ಟ್ ಆ ಥರ ಕುಚ್ಚು ಸರಿ ಮಾಡಿಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಟ್ರಿಮ್ ಮಾಡ್ಕೊಂಬಿಡಿ. ಒಂಚೂರು ಟ್ರಿಮ್ ನೀಟಿಲ್ಲ ಅಂದರೆ ಚೂರು ಟ್ರಿಮ್ ಮಾಡ್ಕೊಳ್ಳೋಣ ಕುಚ್ಚನ್ನ. ಸೊ ಈ ಥರ ಈಸಿಯಾಗೆ ಹಾಕ್ಕೋಬೋದು. ಸೊ 8 ಎಳೆ ದಾರ ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಳ್ಬೇಕು ನೀಟಾಗಿ. ಪೋಣಿಸ್ಕೊಂಡ್ಬಿಟ್ಟು 1.5 ಇಂಚಿಗೆ ಕುಚ್ಚು ಕಟ್ಟಿದ್ದೀನಿ. ಸೊ ಇದಕ್ಕೆ ಬೀಡ್ ಬೇಕಂದರೆ ಫ್ರೆಂಡ್ಸ್, ಪ್ರೀವಿಯಸಲ್ಲಿ ನಾನು ಬೀಡ್ ಹಾಕೋದು ತೋರಿಸಿದ್ದೀನಿ. ಸೊ ಬೀಡ್ ಬೇಡ ಅಂದರೆ ನೀವು ಈ ಥರ ಮಾಡ್ಬೋದು. ಇನ್ನೊಂದು ಕಡೆ ನಾವು ಎಲ್ಲಿ ಟೈ ಮಾಡಿದ್ದೀವಿ ಅಲ್ಲೂ ಕೂಡ ಬೀಡ್ ಇಟ್ಟು ಹಾಕೋಬೋದು ಫ್ರೆಂಡ್ಸ್. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಹಾಕಿದ್ದೀನಿ ಆ್ಯಕ್ಚುಲಿ. ನಾನು ತೋರಿಸಿದ್ದೀನಿ ಅಲ್ವಾ ಅಂದ್ಬಿಟ್ಟು ನಾನು ಆ ಥರ ತೋರಿಸ್ಲಿಲ್ಲ ಸ್ಯಾರಿಗೆ ಹಾಕಿರೋದನ್ನ.
ಈ ನಡುವೆ ತುಂಬ ಆರ್ಡರ್ಸ್ ಬರ್ತಾಯಿದೆ ಇದೇ ಡಿಸೈನ್ಗೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ಒಂದು ತೋರಿಸ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಹಾಕೋಬಿಡ್ಬೋದು ನೋಡಿ. ಜಸ್ಟ್ ಈ ಥರ ಬ್ಯಾಲೆನ್ಸ್ ಇಡಿ, ಹಿಂದೆಯಿಂದ 2 ಫಿಂಗರ್ ಅರೌಂಡ್ 2 ಫಿಂಗರ್ ಸುತ್ಕೊಳ್ಳೋ ಅಷ್ಟು ಮಾಡ್ಕೊಳ್ತೀನಿ. ಸೊ ಈ ಥರ ಒಂದ್ರ ಪಕ್ಕ ಸ್ವಲ್ಪ ಡೌನಿಗೆ ಬರ್ತಾ ಇರಬೇಕು. ಅದು ಆ್ಯಕ್ಚುಲಿ ಆ ಹೋಲ್ಸ್ ನೋಡ್ಕೊಳ್ಳಿ, ಸ್ಲ್ಯಾಂಟಾಗಿ ಬರಬೇಕು. ಆ ಹೋಲ್ಸ್ ಈ ಥರ ಸ್ಲ್ಯಾಂಟಾಗಿ ಬರಬೇಕು. ಸೊ ಈ ಥರ ಕನ್ಫ್ಯೂಸ್ ಆಯಿತು ಅಂದರೆ ಫ್ರೆಂಡ್ಸ್, ನೀವು ಬರ್ಕೊಂಡೆ ಅಂದರೆ ಸ್ಲ್ಯಾಂಟಿಂಗ್ ಲೈನ್ಸ್ ಟ್ರಯಾಂಗಲ್ ಶೇಪ್ ಥರ ಬರ್ಕೊಂಡ್ಬಿಟ್ಟು ಅದೇ ಪ್ರಕಾರ ಹೋಲ್ಸ್ನ ಹಿಂದೆಯಿಂದ ದಾರ ತೊಗೊಂಡ್ರೆ ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ವಿತೌಟ್ ಬರ್ಕೊಳ್ಳೋದು, ಮೆಷರ್ಮೆಂಟ್ ನೋಡ್ಕೊಳ್ಳೋದು ಅದೆಲ್ಲ ಏನೂ ಇಲ್ದಿರ ಆರಾಮ್ಸಾಗೆ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಹೇಳಿದೆ ಅಲ್ವಾ, ನಾವು 5 ಟೈಮ್ಸ್ ಮಾಡಿದ್ರೆ ಈ ಥರ ಸಣ್ಣಗೆ ಹತ್ತತ್ರ 5 ಟೈಮ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ವೈಡಾಗಿ ಬರುತ್ತೆ, ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಇನ್ನು ನಾನು 4 ಟೈಮ್ಸ್ ಮಾಡ್ತಾಯಿದ್ದೀನಿ. ನೀವು 5 ಟೈಮ್ಸ್ ಬೇಕಂದರೆ ಪಿಂಕ್ ಸ್ಯಾರಿಗೆ ಲಾಸ್ಟಲ್ಲಿ 2 ಸ್ಯಾರಿದು ತೋರಿಸಿದ್ದೀನಿ ಆ್ಯಕ್ಚುಲಿ, ನೀವು ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್. ಒಂದು ಸ್ವಲ್ಪ ತಿಕ್ಕಾಗಿ ಒಂಚೂರು ವೈಡಾಗಿ ಬರುತ್ತೆ ಅಷ್ಟೇ. ಕುಚ್ಚು ಲೆಂತು ಅಷ್ಟೇ, ಇನ್ನೂ ಶಾರ್ಟ್ ಬೇಕಂದ್ರೂ ಕಟ್ ಮಾಡ್ಕೋಬೋದು. ಇನ್ನು ಸ್ವಲ್ಪ ಲೆಂತ್ ಬೇಕಂದರೆ ನೀವು ಆ 2 ಫಿಂಗರ್ಸ್ ಏನಿದೆ ಇಂಚೂರು ಕೆಳಗಡೆಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಫಿಂಗರ್ಸ್ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಈ ಥರ ಎಲ್ಲ ಇಟ್ಕೊಂಡು ಟೈ ಮಾಡ್ಕೊಂಬಿಟ್ಟು ಕಟ್ ಮಾಡೋದಷ್ಟೇ ಸರಿ ಥ್ರೆಡ್ಡಲ್ಲಿ. ಸೊ ಇವಾಗ ಏನು ಟೈ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್, ಅಲ್ಲಿ ಕೂಡ ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಫ್ರಂಟ್ ಬರೋ ಥರ. ಅದು ಸ್ಯಾರಿಗೆ ಹಾಕಿರೋದು ಹೇಳಿದೆ ಅಲ್ವಾ, ಅದನ್ನು ತೋರಿಸ್ಲಿಲ್ಲ. ಸೊ ಆ್ಯಕ್ಚುಲಿ ಪ್ರೀವಿಯಸ್ಸಾಗಿ ಹಾಕಿದ್ದೀನಿ ಅಂದ್ಬಿಟ್ಟು, ಇದು 2 ಇತ್ತು, ಸ್ಯಾರಿ ತುಂಬ ಚೆನ್ನಾಗಿ ಅನಿಸ್ತು ಅಂದ್ಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ಥರ ನಾರ್ಮಲಾಗಿ ಟೈ ಮಾಡ್ಕೊಳ್ಳೋದು, ಕಟ್ ಮಾಡಿಬಿಟ್ಟು ಎಂಡ್ ಮಾಡ್ಕೊಳ್ಳೋದು. ಕ್ರೋಶ ಬರ್ದಿರೋರು ಕೂಡ ಇದನ್ನು ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಡಿಸೈನರ್ ಕುಚ್ಚು ಟೈಪ್ ಅನಿಸುತ್ತೆ, ನಿಮ್ಗೆ ಸ್ಪೆಷಲ್ ಕುಚ್ಚು ಅನಿಸುತ್ತೆ. ನಾರ್ಮಲ್ ಬೇಬಿ ಕುಚ್ಚೆ ಮಾಡ್ತಾ ಇರ್ತೀವಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ, ನೀವು ಹಾಕ್ಕೊಂಡು ನೋಡಿ ನಿಮ್ಮ ಸ್ಯಾರಿಗೂ ಯಾವಾಗಾದರೂ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಆ್ಯಕ್ಚುಲಿ ಡಿಸೈನ್ ಚೆನ್ನಾಗಿದೆ. ಸೊ ಕಟ್ ಮಾಡಿ ಒಂಚೂರು ಶೇಪ್ ಮಾಡ್ಕೊಳ್ಳಿ, ಟ್ರಿಮ್ ಮಾಡಿಕೊಂಡು ಈ ರೀತಿ ಕಾಣಿಸುತ್ತೆ. ಒಂದು ಸ್ವಲ್ಪ ವೆಟ್ ಮಾಡಿ, ಜಸ್ಟ್ ಟಚ್ ಮಾಡೋದಷ್ಟೇ ಫ್ರೆಂಡ್ಸ್. ಒಂದು ಸ್ವಲ್ಪ ತುಂಬ ತ್ಯಾವ ಮಾಡಬಾರ್ದು, ತುಂಬ ವೆಟ್ ಮಾಡಿಬಿಡ್ಬಾರ್ದು. ಜಸ್ಟ್ ಒಂಚೂರು ವಾಟರಲ್ಲಿ ಕೈನ ಡಿಪ್ ಮಾಡಿಬಿಟ್ಟು ವಾಟರ್ನೆಲ್ಲ ಇದು ಮಾಡಿಬಿಟ್ಟು ಸೊ ಜಸ್ಟ್ ಹಂಗೆ ಟಚ್ ಮಾಡಿದ್ರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ, ಎಳೆ ಎಲ್ಲ ನೀಟಾಗಿ ಬರುತ್ತೆ ಆವಾಗ. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಇದೊಂದು ಸ್ವಲ್ಪ ವೈಡಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದು ಕೂಡ ಅಷ್ಟೇ, ಒಂದೊಂದು ಸಣ್ಣ ಬರುತ್ತೆ, ಒಂದೇ ಸಮ ಆಗೋಕ್ಕೆ ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್. ಹೋಗ್ತಾ ಪ್ರಾಕ್ಟೀಸ್ ಆದರೆ ನಿಮಗೆ ಒಂದೇ ಲೆವೆಲಲ್ಲಿ ಒಂದೇ ಅಗಲ ಅಷ್ಟು ಬರುತ್ತೆ. ಸ್ವಲ್ಪ ಡಿಸೈನ್ ಆ್ಯಕ್ಚುಲಿ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ, ಬಟ್ ಓವರಾಲ್ ರಿಸಲ್ಟ್ ಮಾತ್ರ ಫಿನಿಷಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಸೊ 2 ಕಲರು ಇತ್ತಲ್ವ ಫ್ರೆಂಡ್ಸ್, 2 ಸ್ಯಾರಿದು ತೋರಿಸೋದೇನು ನೋಡಿ. ಸೊ 2ಕ್ಕೂ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟೇ ಹಾಕಿದ್ದೀನಿ. ಸ್ಯಾರಿ ಬಾಡಿ ಕಲರ್ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಂಪ್ಲೀಟ್ ಆದಾಗಂತೂ ತುಂಬ ಚೆನ್ನಾಗಿತ್ತು ಡಿಸೈನು. ಖಂಡಿತ ಟ್ರೈ ಮಾಡಿ, ಚೆನ್ನಾಗಿದೆ ಡಿಸೈನು. ನನ್ನ ಕ್ರೋಶ ಬರೋರು ಬರ್ತಿರೋರು ಎಲ್ಲರೂ ಟ್ರೈ ಮಾಡ್ಬೋದು. ಈ ಡಿಸೈನ್ ಈಸಿ ಕೂಡ ಇದೆ, ಅಂಥ ಕಷ್ಟ ಇಲ್ಲ. ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಚಾರ್ಜ್ ಮಾಡ್ತಾರೆ, 6 to 7 ಅರೌಂಡ್ ಚಾರ್ಜ್ ಮಾಡ್ತಾರೆ. ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ, ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಪ್ಲೇಸಲ್ಲಿ ಎಷ್ಟಾಗುತ್ತೆ ನೋಡ್ಕೊಂಡು ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.